ನೋಡಿ ಸೂರಿ, ನಾನಿವತ್ತು ಎಂಥ ಪರಿಸ್ಥಿತಿಲಿದ್ದೀನಿ ಅಂತ ಈ ಮನೆಗೆ ಬರ್ತೀರಾ? ನಾನು, ನೀವು, ಮಕ್ಕಳು ಎಲ್ಲರೂ ಮೊದಲಿನ ಹಾಗೆ ಖುಷಿಯಾಗಿರ್ತೀವಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ ಸೂರಿ, ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು ಸೂರಿ. ಕನಸೆಲ್ಲ ನುಚ್ಚು ನೂರಾಗೋಯ್ತು. ವೇದಾಂತ್ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ದ. ಬಹುಶಃ ಯಾವ ತಾಯಿಗೂ ಹೆತ್ತ ಮಗನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೂರಿ. ಇಂಥ ಕಷ್ಟ ನೋವು ಯಾವ ತಾಯಿಗೂ ಬರಬಾರ್ದು. ಬಹುಶಃ ನನ್ನಂತ ನತದೃಷ್ಟೆ ತಾಯಿ ಈ ಭೂಮಿ ಮೇಲೆ ಇಲ್ಲ ಸೂರಿ. ವೇದಾಂತ್ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾನೆ ಅಂತ ನನಗೆ ಖಂಡಿತ ಬೇಜಾರಿಲ್ಲ. ಯಾಕೆಂದ್ರೆ ನನಗೆ ಗೊತ್ತು, ನನ್ನ ವೇದಾಂತ್ ಯಾವತ್ತೂ ತಪ್ಪು ಮಾಡಲ್ಲ. ಅವನಿವತ್ತು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾನೆ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇದೆ. ಅವನ ನಿರ್ಧಾರನ ನಾನು ಒಪ್ಕೋತೀನಿ. ವೇದಾಂತ್ ಚೆನ್ನಾಗಿರ್ತಾನೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸೂರಿ. ನಿಮ್ಮನ್ನ ಹುಡುಕೋದು ನಾನು ಯಾವತ್ತಿಗೂ ನಿಲ್ಸಲ್ಲ. ನಿಮ್ಮನ್ನು ಹುಡುಕ್ತೀನಿ. ನಾವೆಲ್ಲರೂ ಮೊದಲಿನ ಹಾಗೆ ಸಂತೋಷವಾಗಿರೋಣ. ವೈದೇಹಿ, ಇದೇನೇ ಕೈಯಲ್ಲಿ ಗಂಟು ಮೂಟೆ? ಎಲ್ಲಿಗೆ ಹೋಗ್ತಾ ಇದೀಯಾ? ನಿದ್ದೆ ಕೇಳ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದೀಯಾ? ಮಾತಾಡೆ ವೈದೇಹಿ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಮ್ಮ. ಏನಾಯ್ತೆ ವೈದೇಹಿ? ಏನಾಯ್ತು ಹೇಳು. ಆ ಸುಹಾಸಿನಿ ಏನಾದರೂ ಅಲ್ಲ? ನನಗೆ ಗೊತ್ತು
ಇದೆಲ್ಲ ಸುಹಾಸಿನಿ ಮಾಡಿರೋ ಕೆಲಸನೇ. ಅವಳೇ ನಿನ್ನ ಮನೆ ಬಿಟ್ಟು ಹೋಗು ಅಂತ ಅಂದಿರ್ತಾಳೆ ತಾನೆ. ವೈದೇಹಿ, ಅವಳ ಮಾತಿಗೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನು ವೇದಾಂತು ಹತ್ರ ಮಾತಾಡ್ತೀನಿ ಕಡೆ. ಅಮ್ಮ, ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದು ಸುಹಾಸಿನಿ ಅಲ್ಲ, ಮತ್ತೆ ವೇದಾಂತ್. ಏನು? ವೇದಾಂತು ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದ? ಯಾಕೆ? ಏನಕ್ಕಂತೆ? ಗೊತ್ತಿಲ್ಲಮ್ಮ. ಸ್ವಲ್ಪ ಹೊತ್ತು ಮುಂಚೆ ಅಡುಗೆ ಮನೆಗೆ ಬಂದು ನೀವು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ದ. ಆಮೇಲೆ ಗೊತ್ತಾಗಲಿಲ್ಲ ನನಗೆ. ಅಷ್ಟರಲ್ಲಿ ಸುಹಾಸಿನಿ ಬಂದ್ಲು. ಏನೂ ಹೇಳ್ದೆ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ದಮ್ಮ. ಇಲ್ಲ, ಆ ಸುಹಾಸಿನಿ ಏನೋ ಕಿತಾಪತಿ ಮಾಡಿದ್ದಾಳೆ. ಅದಕ್ಕೆ ವೇದಾಂತು ಆ ಥರ ಎಲ್ಲ ಹೇಳಿರೋದು. ಇವತ್ತು ನಾನು ಎಲ್ಲ ಸರಿ ಮಾಡ್ತೀನಿ. ಆ ಸುಹಾಸಿನಿಗೆ ಮಾಡ್ತೀನಿ ಇರು. ಅಮ್ಮ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಮ್ಮ? ನಾನು ವೇದಾಂತ ಹತ್ರ ಎಲ್ಲ ಸತ್ಯನೂ ಹೇಳ್ತೀನಿ. ನೀನೇ ಅವನ ತಾಯಿ ಅಂತ ಹೇಳ್ತೀನಿ. ಆ ಸುಹಾಸಿನಿ ಮಾಡಿರೋ ಅನ್ಯಾಯದ ಬಗ್ಗೆ ಎಲ್ಲ ಹೇಳ್ತೀನಿ. ಆಗ ಮನೆ ಬಿಟ್ಟು ಹೋಗೋದು ನೀನಲ್ಲ, ಅವಳು. ಬೇಡಮ್ಮ, ಹಾಗೆ ಮಾಡಬೇಡ ಪ್ಲೀಸ್. ವೈದೇಹಿ, ಯಾಕೆ ಇಷ್ಟೊಂದು ಹಠ ಮಾಡ್ತೀಯ? ಹಠ ಮಾಡೋದು ಒಳ್ಳೇದಲ್ಲಮ್ಮ. ಇಷ್ಟೊಂದು ಒಳ್ಳೇದಲ್ಲ. ಮನೆಗೆ ಹಾವು ಬಂದರೆ ಅದನ್ನು ಹೊಡೆದು ಸಾಯಿಸ್ಬೇಕು. ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಇದ್ರೆ ಅದು ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ ಕಡೆ. ಸುಹಾಸಿನಿ ಒಂಥರ ವಿಷದ ಹಾವಿದ್ದಾಗೆ. ಅವಳನ್ನ ಮನೆ ಒಳಗಡೆ ಬಿಟ್ಕೊಳ್ಳೋದೇ ತಪ್ಪು. ನಿನಗೆ ಗೊತ್ತಲ್ವೇನೆ ಆ ಸುಹಾಸಿನಿ ಎಂಥವಳು ಅಂತ. ಅಮ್ಮ, ಇಲ್ಲಿ ಸುಹಾಸಿನಿ ಪಾತ್ರ ಇಲ್ಲ ಅಂತ ನನಗನ್ನಿಸ್ತಿದೆ. ವೇದಾಂತ್ ನನಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ ಸುಹಾಸಿನಿನೂ ಅಲ್ಲೇ ಇದ್ಲು. ವೇದಾಂತ್ ಹತ್ರ ಬಂದು ಅವಳು ಹೇಳಿದ್ಲು, ಬೇಡ ವೈಜಯಂತಿನ ಕಳಿಸ್ಬೇಡ ಅಂತ. ಆದರೆ ವೇದಾಂತ್ ಯಾರ ಮಾತು ಕೇಳೋ ಸ್ಥಿತಿಲಿಲ್ಲಮ್ಮ. ಏನೋ ಗೊತ್ತಿಲ್ಲಮ್ಮ, ವೇದಾಂತ್ಗೆ ನನ್ನ ಮೇಲೆ ತುಂಬ ಕೋಪ ಇರಬೇಕು. ಕೋಪದ ಜೊತೆ ಅವನ ಮುಖದ ಮೇಲೆ ನೋವು ಇತ್ತಮ್ಮ. ಅದಕ್ಕೆ ನಂಗೆ ಅನಿಸ್ತಾ ಇದೆ ಇದರಲ್ಲಿ ವೇದಾಂತ್ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ. ಏನು ಪ್ಲಾನ? ಅಮ್ಮ, ನಿಂಗೆ ನೆನಪಿದ್ಯಾ? ಚಂದ್ರಕಲಾ ಇಲ್ಲಿ ಬಂದಿದ್ದಾಗ ಅವಳನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ವೇದಾಂತ್ ಅವರು ನಾನು ಆಗಲೂ ಮನೆಯಿಂದ ಹೊರಗೆ ಹಾಕಿದ್ದ. ಅಂದರೆ ಈಗಲೂ ವೇದಾಂತು ಏನಾದರೂ ಪ್ಲ್ಯಾನ್ ಮಾಡಿ ನಿನ್ನನ್ನು ಆಚೆ ಕಳಿಸ್ತಾ ಇದ್ದಾನೆ ಅಂತಲ್ಲ? ಗೊತ್ತಿಲ್ಲಮ್ಮ. 25 ವರ್ಷ ಕತ್ಲೆ ಕೋಣೆಯಲ್ಲಿದ್ದವಳಿಗೆ ಮತ್ತೆ ಹೊರಗೆ ಹೋಗಿ ಜೀವನ ಮಾಡೋದು ಕಷ್ಟ ಏನು ಅನ್ಸಲ್ಲಮ್ಮ. ಇಷ್ಟು ದಿನ ನಿನ್ನ ಜೊತೆ ನನ್ನ ಮಕ್ಕಳ ಜೊತೆ ಇದ್ನಲ್ಲ, ಅದೇ ನನ್ನ ಸಂತೋಷದ ಕ್ಷಣಗಳು. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಮ್ಮ. ಮಗಳು ಹೋಗ್ತಾ ಇದ್ದಾಳೆ ಅಂತ ನೀನು ಕಣ್ಣೀರು ಹಾಕಬೇಡ. ಎಲ್ಲ ಒಳ್ಳೇದಕ್ಕೆ ಅನ್ಕೋ. ಆಶೀರ್ವಾದ ಮಾಡಿ ಕಳ್ಸಮ್ಮ. ಅಳ್ಬೇಡ, ಒಳ್ಳೆ ದಿನಗಳು ಬರುತ್ತಮ್ಮ. ಅಳ್ಬಾರ್ದು. ನಗ್ತಾ ಕಳಿಸ್ಕೊಡು ಅಂತ್ಯ. ನಾ ಹೇಗಮ್ಮ ನಗ್ತಾ ಕಳಿಸ್ಲಿ? ನಿನ್ನ ಹೇಗೆ ಕಳಿಸ್ಲಿ?
ಸ್ವಾರ್ಥಕ್ಕೆ ವೈಜಯಂತಿ ಅವನ ಮನೆ ಬಿಟ್ಟು ಹೇಗೆ ಕಳಿಸ್ಲಿ? ನನ್ನ ಧ್ರುವನ, ವಿಕ್ರಾನ್, ಆದ್ಯನ ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಿದ್ರು. ಅವ್ರು ಆಚೆ ಕಳಿಸೋದು ಎಷ್ಟು ಸರಿ? ಛೇ, ಇದೊಳ್ಳೆ ಧರ್ಮ ಸಂಟ ಆಯ್ತಾರ. ಇಲ್ಲ ವೇದಾಂತ್, ಅಪ್ಪಾಜಿ ಮನೆಗೆ ಬರೋದು ತುಂಬ ಮುಖ್ಯ. ಆದ್ಯಕ್ಕೆ ಧ್ರುವಾಗೆ ಅವ್ರ ತಂದೆನೂ ಬದುಕಿದಿರೋ ವಿಷಯ ಗೊತ್ತಾಗಬೇಕು. ವೈಜಯಂತಿ ಅಮ್ಮನಿಗೆ ಬೇರೆ ಏನಾದರೂ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಅವ್ರು ನನ್ನ ಮೇಲಿರೋ ನಂಬಿಕೆ ನಾನು ಹಾಳು ಮಾಡ್ಕೊಡಲ್ಲ. ವೇದಾಂತ್ ಅವರೇ, ಒಂದು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಕಣ್ಣೀರು ಹಾಕಬಾರ್ದಂತೆ. ಅದು ಆ ಮನೆಗೆ ಶ್ರೇಯಸ್ಸಲ್ವಂತೆ. ವೇದಾಂತ್ ಅವರೇ, ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ. ಅಲ್ಲ, ಜೀವನ ಕೊಟ್ಟಿದೆ. ಅನಿತ್ಯಾಗಿ ನಾನು ಈ ಮನೆಗೆ ಬಂದೆ. ಆದರೆ ನೀವು ನನಗೆ ತಾಯಿ ಸ್ಥಾನ ಕೊಟ್ರಿ. ಹೇಳೋದಕ್ಕೆ ಸಾವಿರ ಇದೆ. ನೋವು, ನಲಿವು, ಸಂತೋಷ. ಹಾಗೆ ಹೇಳೋದಕ್ಕೆ ಸತ್ಯನೂ ಇದೆ ವೇದಾಂತ್ ಅವ್ರೆ. ಏನೂ ಇಲ್ಲ, ಹೋಗಿ ಬರ್ತೀನಿ. ತಪ್ಪು ತಿಳ್ಕೊಬೇಡಿ, ಹೋಗಿ ಬರ್ತೀನಿ ಅಂತ ಹೇಳೋದು ವಾಡಿಕೆ ಅಷ್ಟೆ. ನಾನು ಮತ್ತೆ ಹಿಂತಿರುಗಿ ಮನೆಗೆ ಬರ್ತೀನಿ ಅಂತಲ್ಲ. ಹಲೋ, ವೈದೇಹಿ ವಸಿಷ್ಠ ಅವರೇ. ನೋಡು, ಈ ಮನೆನೆಲ್ಲ ಒಂದ್ಸಾರಿ ಚೆನ್ನಾಗಿ ನೋಡಿ ಕಣ್ ತುಂಬ್ಕೊಂಡ್ಬಿಡು. ಯಾಕೆಂದ್ರೆ ನೀನು ಮತ್ತೆ ಈ ಮನೆಗೆ ವಾಪಸ್ ಬರೋ ಚಾನ್ಸ್ ಇಲ್ಲ. ನಿನ್ನ ಮಕ್ಕಳ ಮುಖನ ಮತ್ತೆ ನೋಡೋದಕ್ಕಾಗಲ್ಲ. ಪ್ರಾಬಬ್ಲಿ ಅವ್ರ ಮುಖ ನಿನಗೆ ಮರ್ತೋದ್ರೂ ಹೋಗ್ಬೋದು. ಅದಕ್ಕೋಸ್ಕರ
ಒಂದು ಫೋಟೋ ಏನಾದರೂ ಕೊಡ್ಲಾ? ಸುಹಾಸಿನಿ, ತಾಯಿ ಮಕ್ಕಳಿಂದು ಕರುಳಿನ ಸಂಬಂಧ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನಾನು ಹೇಳೋ ಪ್ರಯೋಜನ ಇಲ್ಲ. ಯಾಕೆಂದರೆ ತಾಯ್ತನದ ಬಗ್ಗೆ ನಿನಗೇನೂ ಅರಿವಿಲ್ಲ. ಈ ಮನೆಯಲ್ಲಿ ಇದ್ದಾಗಲೂ ನೀನು ನನಗೆ ಶಾಪ ಹಾಕ್ತಾ ಇದ್ದೆ. ಈಗ ಮನೆ ಬಿಟ್ಟು ಹೋಗೋವಾಗ್ಲೂ ನನಗೆ ಶಾಪ ಹಾಕ್ತಾ ಇದ್ದೀನಿ. ಡಸಂಟ್ ಮ್ಯಾಟರ್. ನೋಡು, ನನಗೇನೂ ಆಗಲಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಇದೆಲ್ಲ ವಾಪಸ್ ತಿರುಗಿ ನಿನಗೇ ಬಂದಿದೆ ಅನ್ಸುತ್ತೆ. ಅದಕ್ಕೆ ನಿನಗೆ ಇಷ್ಟೊಂದು ಬ್ಯಾಡ್ ಲಕ್. ಎಂಥ ಇನ್ಸಿಡೆಂಟ್ ಅಲ್ಲ. ನೀನು ಹೆತ್ತ ಮಗನೇ ನಿನ್ನನ್ನು ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ದು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ನಾನು. ಶಾಕ್ ಆಯ್ತಾ ವೈದೇಹಿ ವಸಿಷ್ಠ ಅವರೇ? ಗೊತ್ತು, ಹಾವಿನ ಗುಣ ಯಾವತ್ತಿದ್ರೂ ಕಚ್ಚೋದೆ. ನಂಗೆ ಸಂಶಯ ಇತ್ತು ಸುಹಾಸಿನಿ, ಈ ಕುತಂತ್ರ ಎಲ್ಲ ನಿಂದೆ ಅಂತ. ಮಿತಿ ಮೀರಿ ಮಾತಾಡಬೇಡ. ನೆನಪಿರ್ಲಿ, ಗೆದ್ದಿರೋಳು ನಾನು. ಮನೆಯಿಂದ ಆಚೆ ಹಾಕಿದ್ರು ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ಸುಹಾಸಿನಿ, ತುಂಬ ಮೆರಿಬೇಡ. ಮೆರೆದವರೆಲ್ಲ ಮಣ್ಪಾಲಾಗಿ ಹೋಗಿದ್ದಾರೆ. ಇನ್ನೊಂದು ಮಾತು ಹೇಳಿ, ಇವತ್ತು ನಾನು ಗೆದ್ದೆ ಅಂತ. ಇವತ್ತು ನೀನು ಗೆದ್ದಿರಬಹುದು, ಆದರೆ ಕೊನೆಗೆ ಸತ್ಯನೇ ಗೆಲ್ಲೋದು. ಆ ಸತ್ಯಕ್ಕೋಸ್ಕರ ನಾನು ಕಾಯ್ತೀನಿ. ಅದೇ ನಂಬಿಕೆ ಮೇಲೆ ನಾನು ಇಲ್ಲಿಂದ ಹೋಗ್ತಾ ಇರೋದು. ಈ ಗೇಮ್ನಲ್ಲಿ ಗೆದ್ದಿದ್ದು ನಾನೇ. ನನ್ನ ಹತ್ರನೇ ಬಾಲ ಬಿಚ್ತಾ ಇದ್ದೆ ಅಲ್ಲ? ವೈದೇಹಿ, ನನ್ನನ್ನೇ ಎದುರು ಹಾಕೊಂಡಿದ್ದೆ ಅಲ್ವಾ? ನೋಡು ಈಗ ನಿನ್ನ ಗತಿ ಏನಾಯ್ತು ಅಂತ.